ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನಾ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಪಪ್ಪಾಯ ಕಾಯಿಯಿಂದ ಹಲ್ವನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ತುಂಬಾ ಹೆಲ್ತ್ಗೂ ಕೂಡ ಒಳ್ಳೆಯದು. ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನೊಂದು ಮೀಡಿಯಮ್ ಸೈಜು ಪಪ್ಪಾಯ ಕಾಯಿ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ನೀವು. ನೀಟಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ನೀಟಾಗಿ ಸಿಪ್ಪೆನ ಎರಿಬೇಕು. ಸ್ವಲ್ಪನೂ ಕೂಡ ಹಸ್ರು ಕಾಣಬಾರ್ದು. ಹಾಗೆ ನೀಟಾಗಿ ಎರ್ದು ಕೂಡ ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ. ನಾನಿಲ್ಲಿ ತೊಗೊಂಡಿರೋ ಸೈಜ್ ಬಂದ್ಬಿಟ್ಟು ಮಿನಿಮಮ್ ಒಂದು ಗ್ರಾಮಷ್ಟು ತೂಕ ಬರುತ್ತೆ. ಆ ಸೈಜ್ ಪಪ್ಪಾಯ ತೊಗೊಂಡಿರೋದು ನಾನಿಲ್ಲಿ. ನೀಟಾಗಿ ಒಳಗಿನ ಬೀಜನೆಲ್ಲ ತೆಗೆದ್ಬಿಟ್ಟು ಇವಾಗ ತುರಿಯೋ ಮಣೆಯಲ್ಲಿ ತುರ್ಕೊತಾ ಇದ್ದೀನಿ. ಹಲ್ವ ಮಾಡೋದ್ರಿಂದ ಈ ಥರನೇ ತುರ್ಕೋಬೇಕು. ನೋಡ್ಬೋದು ಇಲ್ಲಿ ತುರಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಈ ತುರಿನ ಎಷ್ಟು ಬೌಲ್ ಆಗಿದೆ ಅಂತ ಅಳತೆ ಮಾಡ್ಕೋಬೇಕು. ಯಾಕೆಂದರೆ ಸಕ್ಕರೆ ಕೂಡ ಅಳತೆ ಮಾಡ್ಕೊಂಡು ತೊಗೋಬೇಕಲ್ಲ, ಅದಕ್ಕಾಗಿ ನಾನಿಲ್ಲಿ ಒಂದು ಬೌಲ್ ತೋರಿಸ್ತಾ ಇದ್ದೀನಲ್ಲ, ಆ ಬೌಲಲ್ಲಿ 3 ಕಪ್ ಆಗಿದೆ. ಅದು 3 ಕಪ್ಪಿಗೆ 1 ಕಪ್ಪು ಸಕ್ಕರೆ ತಗೊತಾ ಇದ್ದೀನಿ. ನೀವು ಬೇಕಾದ್ರೆ ಸಕ್ಕರೆ ಕ್ವಾಂಟಿಟಿನ ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೋಬೋದು. ನಾನಿಲ್ಲಿ ಹಾಕೋ ಸಕ್ಕರೆ ಕ್ವಾಂಟಿಟಿ ಮೀಡಿಯಮ್ ಶುಗರ್ ಬರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಅದೇ ಇದರಲ್ಲಿ ಅರ್ಧ ಬೌಲು ಹಾಲು ತೊಗೊಂಡಿದ್ದೀನಿ. ಅದ್ರ ಬದಲಾಗಿ ನೀವು ನೀರು ಕೂಡ ಹಾಕಿ ಬೇಯಿಸ್ಬೋದು. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಮನೆಯಲ್ಲೇ ಮಾಡಿರೋಂಥ ಏಲಕ್ಕಿ ಪುಡಿ ಕೂಡ ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ತೊಗೊಂಡು ಪಾತ್ರೆ ಒಳಕ್ಕೆ ತುರಿದಿರೋಂಥ ಪಪ್ಪಾಯ ತುರಿನ ಹಾಕ್ಕೊಂಡು ಅರ್ಧ ಬೌಲ್ ಹಾಲು ಹಾಕ್ತಾಯಿದ್ದೀನಿ. ಮತ್ತು ನಾನು ಆಮೇಲೆ ಅರ್ಧ ಬೌಲ್ ಹಾಕೋದು ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಅರ್ಧಂಬರ್ಧ ಬೆಂದಿದೆ. ಈಗ ತಿರ್ಗಾ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಪೂರ್ತಿ ಬೇಯೋಷ್ಟೊತ್ತಿಗೆ ಒಂದು 20 ರಿಂದ 25 ನಿಮಿಷ ಆಯಿತು. ಇವಾಗ ಇಲ್ಲಿ ಒಂದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಸಕ್ಕರೆ ಕೂಡ ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ. 20 ರಿಂದ 25 ನಿಮಿಷ ಬೇಯಿಸ್ಕೊಂಡ್ರೆ ನೀಟಾಗಿ ಬೆಂದಿರುತ್ತೆ. ಇವಾಗ ಸಕ್ಕರೆ ಹಾಕಿ ತಿರುಗಿಸ್ತಾ ಇದ್ದೀನಿ. ನೋಡಿ, ಸಕ್ಕರೆ ನೀಟಾಗಿ ಕರಗಿ ನೀರು ಬಿಟ್ಕೊತಾ ಇದೆ. ಇವಾಗ ಇಷ್ಟು ಬೆಂದಾದಮೇಲೆ ಜಾಸ್ತಿ ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. 10 ರಿಂದ 15 ನಿಮಿಷದೊಳಗೇ ರೆಡಿ ಆಗುತ್ತೆ. ಮೇಯ್ನ್ ಇರೋ ಪಪ್ಪಾಯ ಬೇಯಿಸ್ಕೊಳ್ಳೋದೇ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನೀವು. ನೋಡಿ, ಇಲ್ಲಿ ಚೆನ್ನಾಗಿ ಸಕ್ಕರೆ ಕರಗ್ತಾ ಇದೆ. ಈಗ ನಾನು ಏಲಕ್ಕಿ ಪುಡಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಏಲಕ್ಕಿ ಪುಡಿ. ನೀವು ಹೊರಗಡೆ ತಂದಿರೋದಾದ್ರೂ ಯೂಸ್ ಮಾಡಿ, ಇಲ್ಲ ನೀವೇ ಮನೇಲಿ ಮಾಡ್ಕೊಂಡಾದರೂ ಯೂಸ್ ಮಾಡ್ಬೋದು. ಏಲಕ್ಕಿ ಪುಡಿ ಹಾಕಿದ ತಕ್ಷಣ ಇನ್ನೊಂದು ಸರ್ತಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ನಾನು. ಇವಾಗ ಯಾವುದೇ ಸ್ವೀಟ್ ಆದ್ರೂ ದ್ರಾಕ್ಷಿ ಗೋಡಂಬಿ ಕರ್ದಾಕ್ತೆ ಅಷ್ಟೊಂದು ರುಚಿ ಬರಲ್ಲ. ಹಾಗಾಗಿ ಅರ್ಧ ಬೌಲ್ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಬಾದಾಮಿ ಕೂಡ ಹಚ್ಬಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಇವಾಗ ಒಂದು ಬಾಣಲಿನ ಕಾಯಕ್ಕೆ ಇಟ್ಕೊಂಡು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕಾದಾದ ನಂತರ ತೊಗೊಂಡಿದ್ದಂತಹ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕಿ ದ್ರಾಕ್ಷಿ ಉತ್ಕೋಬೇಕು. ಇವೂ ಅಷ್ಟೇ ಬ್ರೌನ್ ಕಲರ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಪಪ್ಪಾಯ ಮತ್ತು ಸಕ್ಕರೆ ಹಾಕಿದ್ನಲ್ಲ ಮಿಶ್ರಣಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ತಿರುಗಿಕೊಂಡ್ರೆ ರೆಡಿ ಟು ಈಟ್ ಪಪ್ಪಾಯ ಹಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.